ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿ. ಧಿಕ್ಕಾರ ಧಿಕ್ಕಾರ, ಧರ್ಮೇಂದ್ರ ಪ್ರಧಾನಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ, ಧರ್ಮೇಂದ್ರ ಪ್ರಧಾನಿಗೆ ಧಿಕ್ಕಾರ. ಧರ್ಮೇಂದ್ರ ಇವತ್ತು ನೀಟ್ ಪರೀಕ್ಷೆ ಯಾವ ರೀತಿಯಾಗಿ ಕೆಲವರಿಗೆ ಸೀಮಿತವಾಗಿದೆ ಅಂತ ಹೇಳುವಂತ ಒಂದು ಅಚಲವಾದಂತ ಅವರ ನಂಬಿಕೆಯಿಂದ ಪ್ರತಿಭಟನೆಗಳಿದಂತು. ಅವರನ್ನ ನೀವು ಲಾಠಿಯ ಮೂಲಕ, ಟಿಯರ್ ಗ್ಯಾಸ್ನ ಮೂಲಕ, ಮುಳ್ಳಿನ ಮೂಲಕ, ತಂತಿಯ ಮೂಲಕ ಹೊಡೆದಿ ಅವ್ರನ್ನ ಇವತ್ತಲ್ಲಿಂದ ಪ್ರತಿಭಟನೆಯನ್ನ ಹತ್ತಿಡುವಂತ ಪ್ರಯತ್ನವನ್ನು ಮಾಡಿದ್ದೀರಲ್ಲ, ಇದಕ್ಕಿಂತ ದೊಡ್ಡ ಅನ್ಯಾಯ ಇನ್ನೊಂದಿರಕ್ಕೆ ಸಾಧ್ಯವೇ ಇಲ್ಲ. ನಾವಿವತ್ತೆಲ್ಲ ಕೂಡ ಇವತ್ತು ವಿರಾಜಪೇಟೆಯಲ್ಲಿ ಸೇರಿದ್ದೀವಿ. ನಾನು ಕೊಡಗಿನ ಪ್ರತಿಯೊಬ್ಬ ಪೋಷಕರಲ್ಲಿ, ವಿದ್ಯಾರ್ಥಿನಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ಎಷ್ಟು ಜನ ಪ್ರತಿ ವರ್ಷ ನೀಟ್ನಲ್ಲಿ ತಾವು ಭಾಗವಹಿಸಿ ಇವತ್ತು ವೈದ್ಯರಾಗಲಿಕ್ಕೆ ಅಡ್ಮಿಷನ್ ಸಿಗ್ಲಿಕ್ಕೆ ಅರ್ಹರಾಗಿದ್ದೀರಿ? ನೀಟಿನ ಪೂರೈಸುವಂತ ಎಷ್ಟು ಮಕ್ಕಳಿದ್ದಾರೆ ಜಿಲ್ಲೆಯಲ್ಲಿ? 3% ಕೂಡ ಇಲ್ಲ, 2% ಕೂಡ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀಟಿನ ಪರೀಕ್ಷೆ ಪಾರದರ್ಶಕವಾಗಿ ನಡೆಯೋದೇ ಇಲ್ಲ. ಪತ್ರಿಕೆ ಸೋರಿಕೆ ಬರೀ ಒಂದು ಭಾಗ ಅಷ್ಟೇ. ನೀವು ಅಲ್ಲಿ ಇರುವಂತ ಕೋಚಿಂಗ್ ಸೆಂಟರ್ಗೆ ಹೋಗಿ ಅವ್ರಿಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಅಲ್ಲಿ ನೀವು ಕೋಚಿಂಗ್ ಅನ್ನ ತಗೊಂಡ್ರೆ ನಿಮ್ಗೆ ಪತ್ರಿಕೆನೂ ಸಿಗುತ್ತೆ, ನಿಮ್ಗೆ ಯಾವ್ದು ಉತ್ತರ ಕೊಡಬೇಕು ಅಂತಾನೂ ಗೊತ್ತಿರ್ತದೆ. ನೀವು ಸರಿಯಾಗಿ ಬರೆದಿಲ್ಲ ಅಂದ್ರೂ ಕೂಡ ನೀವು ಪಾಸ್ ಆಗ್ತೀರಿ. ಇದೊಂದು ದೊಡ್ಡ ಷಡ್ಯಂತ್ರ. ಇದರಲ್ಲಿ ಇವರೆಲ್ಲ ಕೂಡ ಪಾಲ್ದಾರರಿದ್ದಾರೆ. ಲಕ್ಷಾಂತರ ಮಕ್ಕಳು, 25 ಲಕ್ಷ ಮಕ್ಕಳು ಭಾಗವಹಿಸ್ತಾರೆ ಅಂತ ಹೇಳಿದ್ರೆ, ಎಷ್ಟು ಜನ ಲಕ್ಷ ಮಕ್ಕಳಲ್ಲಿ ಕೋಚಿಂಗ್ ಸೆಂಟರ್ನಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾರೆ? ಎಷ್ಟು ಜನ ಕೈಲಿ ಹಣ ಕೊಡ್ಲಿಕ್ಕೆ ಸಾಧ್ಯ ಇದೆ? ಬರೀ ಅವ್ರು ಮಾತ್ರ ಇವತ್ತು ವೈದ್ಯರು ಉತ್ತರ ಪತ್ರಿಕೆಯನ್ನ ಪಡ್ಕೊಂಡು ಯಾವ ರೀತಿ ಅಂಕಗಳನ್ನ ಪಡಿಬೇಕು ಅಂತ ಹೇಳಿ ಮೋಸದ ರೂಪದಲ್ಲಿ ಯಾರು ಬರ್ತಾರೆ ಅವ್ರು ಮಾತ್ರ ಇವತ್ತು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಆತಂಕ ಇವತ್ತಿಂದ ಬೆಳೆದಿರುವಂತದ್ದಲ್ಲ. ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಇರುವಂತ ಈ ಆಕ್ರೋಶ ಇದು ಕಳೆದ 1 ವರ್ಷದಲ್ಲ. ಇದು ಕಳೆದ 5, 6, 7 ವರ್ಷಗಳಿಂದ ಯಾವ ರೀತಿ ನೀಟ್ ಪರೀಕ್ಷೆ ನಡೀತಾ ಇದೆ, ಇದರ ಆಕ್ರೋಶ ಇವತ್ತು ಹೊರಹೊಮ್ಮತಾ ಇದೆ. ಇದನ್ನ ನೀವು ಬಂದು ಮಾತಾಡಿ ಅವರ ಭವಿಷ್ಯವನ್ನು ಯಾವ ರೀತಿ ಮುಂದಕ್ಕೆ ರೂಪಿಸ್ತೀವಿ, ಇದು ಯಾರು ತಪ್ಪಿಸ್ತಿದ್ದಾರೆ ಅವರಿಗೆ ಶಿಕ್ಷೆ ಕೊಡ್ತೀವಿ, ರಾಜೀನಾಮೆಯನ್ನ ತಗೊಳ್ತೀವಿ ಅಂತೇಳಿ ಭರವಸೆಯನ್ನ ಕೊಡೋದು ಬಿಟ್ಟು ಅವರ ಮೇಲೆ ಲಾಠಿ ಪ್ರಹಾರವನ್ನ ಮಾಡಿರೋದು ಅಕ್ಷಮ್ಯ ಅಪರಾಧ ಅಂತ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅನಿಸಿಕೆಗಳನ್ನ ಮತ್ತು ದೆಹಲಿಯಲ್ಲಿ ನಡೀತಾ ಇರುವಂತಹ ಅನೇಕ ಘಟನೆಗಳ ಬಗ್ಗೆ ವಿಸ್ತಾರವಾಗಿ ನಿಮಗೆ ತಿಳಿಸಿದ್ದಾರೆ. ಇವತ್ತು ನೀಟ್ ಪರೀಕ್ಷೆಯಲ್ಲಿ 22 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಅವರು ಬಹುಶಃ ಅವರ ಜೀವನದ 1-2 ವರ್ಷಗಳ ಕಾಲ ಈ ನೀಟ್ ಪರೀಕ್ಷೆಯಲ್ಲಿ ಭಾಗವಹಿಸಿ ನಾವು ಕೂಡ ವೈದ್ಯರಾಗಬೇಕು, ವೈದ್ಯರಾಗಿ ಜನರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಾಮಾಣಿಕವಾದಂತ ಶ್ರಮೆಯನ್ನು ವಹಿಸಿ ಅವರು ಈ ನೀಟ್ ಪೇಪರೇ ಸೋರಿಕೆ ಆಗ್ತಾ ಇದೆ, ನಮಗೆ ನ್ಯಾಯ ದೊರಕ್ತಾ ಇಲ್ಲ ಅಂತ ಹೇಳಿ 3-4 ತಿಂಗಳ ಅವಧಿಯಿಂದ ಪ್ರತಿಭಟನೆಯಲ್ಲಿ ಕೂತರೂ ಕೂಡ ಕೇಂದ್ರ ಸರ್ಕಾರ ವಂಚಿತವಾಗೂ ಕೂಡ ಅವರ ಬಗ್ಗೆ ಕಾಳಜಿಯನ್ನ ತೋರದೆ, ಅವರ ಬಗ್ಗೆ ಕಣ್ಣನ್ನ ತೆರೆಯದೆ ಒಂದು ಸರ್ವಾಧಿಕಾರಿ ಧೋರಣೆಯನ್ನ ಏನು ತೋರ್ತಾ ಇದೆ. ಇದನ್ನ ಪ್ರತಿಯೊಬ್ಬ ಈ ದೇಶದ ನಾಗರಿಕ, ಪ್ರತಿಯೊಬ್ಬ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಶ್ವಾಸ ಇರುವವನು, ನಂಬಿಕೆ ಇರುವವನು ಖಂಡಿಸಲೇಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಕೂಡ ಸರ್ವಾನುಮತದ ಅನಿಸಿಕೆ. ಸಂಘರ್ಷಕ್ಕೆ ಪ್ರತಿಭಟನೆ ನಡೀತು. ಆ ಪ್ರತಿಭಟನೆಯಲ್ಲಿ ನಾನು ಕೂಡ ಹೋಗಿ ಭಾಗವಹಿಸಿದ್ದೇನೆ. ರೈತ ಸಂಘದವರ ಪ್ರತಿಭಟನೆ ಅದು. ಆನೆ ತುಳಿತಕ್ಕೆ ಪಾಪ ಒಂದು ಅಮಾಯಕ ಮಹಿಳೆಯ ಸಾವಾಗಿತ್ತು. ನಮಗೆಲ್ಲರಿಗೂ ಕೂಡ ನೋವಾದಂತ ವಿಚಾರ. ಪ್ರತಿಭಟನೆಯಲ್ಲಿ ಭಾಗವಹಿಸಿ ನನ್ನ ಆಶ್ವಾಸನೆಯನ್ನು ಕೊಟ್ಟು ಯಾವ ರೀತಿ ಇದನ್ನ ಬಗೆಹರಿಸುವಂತ ಪ್ರಯತ್ನವನ್ನು ಮಾಡ್ತೇವೆ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು ಅಂತ ಸಂಸದರ ಮುಂದೆನೆ ನಾನು ಅವ್ರಿಗೆ ಹೇಳಿದೆ.